ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಓಂ ಮಧುಸೂದನಾಯ ನಮಃ. ಓಂ ಅಹನ್ ವೃತ್ರಂ ವೃತ್ರತರಂ ವ್ಯಂಸಮಿಂದ್ರೋ ವಜ್ರೇಣ ಮಹತಾ ವಧೇನ ಸ್ಕಂಧಾಂಸೀವ ಕುಲಿಶೇನಾಭಿವೃಕ್ಣಾಹಿ ಶಯತ ಉಪಪ್ರಕ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 334ನೇ ಭಾಗ ಇದು. 76ನೇ ಮಧುಸೂದನ ಎಂಬ ಶಬ್ದದ ಅರ್ಥವನ್ನ ನಾವು ನೋಡಬೇಕು. ಹಾಗೆ ಅದಕ್ಕೆ ಹೊಂದಿಕೊಂಡಿರುವಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವು ನೋಡಬೇಕು. ಮಧುಸೂದನ ಎಂಬ ಶಬ್ದಕ್ಕೆ ಮೂಲತಃ ಏನರ್ಥ? ಮಧು ಅಂತ ಒಬ್ಬ ದೈತ್ಯ, ನಮಗಿದು ಪ್ರಸಿದ್ಧವಾದಂಥದ್ದು ಗೊತ್ತಿದೆ. ಆ ಮಧು ಎಂಬ ದಾನವನನ್ನ ಕೊಂದು ಹಾಕಿದಂಥವನು ಮಧುಸೂದನ, ಈ ಭಗವಂತ. ಮಧು ಅಂದ್ರೆ ನಮ್ಮ ಇಂದ್ರಿಯಗಳು, ಅದನ್ನ ಹದ್ದುಬಸ್ತಿನಲ್ಲಿ ಇಟ್ಟವನು, ನಮ್ಮೆಲ್ಲರ ಇಂದ್ರಿಯಗಳನ್ನ ನಿಯಂತ್ರಿಸಿದವನು. ಹಾಗೂ ಒಂದರ್ಥ ಹರಿವಂಶದಲ್ಲಿ ಬಂದಿದೆ. ಸೂದರು ಅಂದ್ರೆ ಜೀವರು, ಅವರಿಗೆ ಮಧು ಅಂದ್ರೆ ಆನಂದ, ಅದನ್ನ ಕೊಡುವಂಥವನು. ಮತ್ತೆ ಸಜೀವರಿಗೆ ಆನಂದವನ್ನು ಕೊಟ್ಟವನಾದರೆ ದುರ್ಜೀವರ ಆನಂದವನ್ನ ಕಸಿಯುವಂಥವನು. ಇವನು ಸ್ವಯಂ ಸುಖರೂಪ, ನಮ್ಮ ಈ ಸಂಸಾರದ ಪ್ರಾಕೃತ ಸುಖವನ್ನು ನಾಶ ಮಾಡುವಂಥವನು ಅಂತ ಹೀಗೆಲ್ಲ ಅರ್ಥಗಳನ್ನ ಅದಕ್ಕೆ ನೋಡಬಹುದು. ಅಂದ್ರೆ ಜ್ಞಾನ ಅಂತ ಅರ್ಥ. ಆ ಜ್ಞಾನವನ್ನ ಧೂ ಅಂದ್ರೆ ನಾಶ ಮಾಡುವಂತಹ, ಜ್ಞಾನದ ಅಸ್ತಿತ್ವಕ್ಕೆ ಕೊಡಲಿ ಪೆಟ್ಟು ತರುವಂತಹ, ಜ್ಞಾನವನ್ನು ಅಲ್ಲಾಡಿ ಬಿಡುವಂತೆ ಮಾಡಬಲ್ಲ ಸಂಶಯ, ಅಜ್ಞಾನ, ವಿಪರೀತ ಜ್ಞಾನ ಮೊದಲಾದವುಗಳು, ಅವುಗಳನ್ನ ನಾಶ ಮಾಡುವಂಥವನು ಮಧುಸೂದನ ಅಂತ ಮತ್ತೊಂದು ಅರ್ಥ ಆಗಬಹುದು. ಹೀಗೆ ಮಧುಸೂದನ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಾಗ್ತವೆ. ಈ ಮಧುಸೂದನ ಎಂಬ ನಾಮವನ್ನು ವ್ಯಾಖ್ಯಾನ ಮಾಡುವ ಬೃಹತಿ ಮಂತ್ರಕ್ಕೆ ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಏನು ಅರ್ಥವನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಮಹತಾ ವಧೇನ ಅಂತಿದೆ. ಅಲ್ಲಿ ವಧ ಅಂತಂದ್ರೆ ನಾಶಕ್ಕೆ ಸಾಧನವಾದದ್ದು, ಆಯುಧ ಅಂತ ಅರ್ಥ. ಅಂಥ ಒಂದು ಆಯುಧದಿಂದ, ವಜ್ರಾಯುಧದಿಂದ. ಮತ್ತೆ ಕುಲಿಶ ಅಂತನೂ ಒಂದು ಶಬ್ದ ಇದೆ ಅಲ್ಲಿ. ಕುಲಿಶ ಎಂಬ ಶಬ್ದಕ್ಕೆ ಕೂಡ ಜ್ಞಾನ ಅಂತ ಅರ್ಥ. ಯಾಕೆಂದ್ರೆ ಕುಲ ಅಂದ್ರೆ ಜ್ಞಾನಿಗಳ ಕುಲ, ಅದರಲ್ಲಿ ಹುಟ್ಟಿದವನೇ ಕುಲಿ, ಸತ್ಕುಲ ಪ್ರಸೂತ ಅಂತ ಅರ್ಥ. ಆ ಸತ್ಕುಲ ಪ್ರಸೂತನಾದವನಿಗೆ ಶ ಅಂದ್ರೆ ಸಂತೋಷವನ್ನು ಕೊಡುವಂಥದ್ದು ಈ ಜ್ಞಾನ. ಸತ್ಕುಲ ಪ್ರಸೂತರ ಅಲ್ಲದವರಿಗೆ, ಜ್ಞಾನಿಗಳ ವಂಶದಲ್ಲಿ ಹುಟ್ಟದೇ ಇದ್ದವರಿಗೆ ಜ್ಞಾನ ಕಾರ್ಯವಾದ ಶ್ರವಣ ಮನನ ನಿಧಿಧ್ಯಾಸನಾದಿಗಳು ಸಂತೋಷ ಕೊಡ್ಲಿಕ್ಕಿಲ್ಲ. ಆದರೆ ಜ್ಞಾನಿಗಳ ಕುಲದಲ್ಲಿ ಹುಟ್ಟಿದವರಿಗೆ ಜ್ಞಾನವೇ ಬೇಕಾಗ್ತದೆ, ಅದೇ ಅವರಿಗೆ ಸಂತೋಷದಾಯಕ. ಹಾಗಾಗಿ ಕುಲೀಶ ಅಂದ್ರೂ ಕೂಡ ಜ್ಞಾನವೇ. ಋಗ್ಭಾಷ್ಯದಲ್ಲಿ ಆಚಾರ್ಯ ಹೇಳಿರುವಂತಹ ಅರ್ಥಗಳು ಕೆಲವಿವೆಲ್ಲ. ಈ ವಜ್ರಾಯುಧದಿಂದ ವೃತ್ರತರ ಮೊದಲಾದ ರಾಕ್ಷಸರನ್ನ ಹೊಡೆದಟ್ಟಿದ ಇಂದ್ರ. ಹಾಗೇನೆ ಈ ಜ್ಞಾನವೆಂಬ ವಜ್ರಾಯುಧದಿಂದ ಅಹಿ ಅಂದ್ರೆ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನ ಇವೆಲ್ಲವನ್ನೂ ಕೂಡ ನಾಶ ಮಾಡ್ತಾನೆ ಈ ಭಗವಂತ ಅಂತದರ ತಾತ್ಪರ್ಯ.
ಹೀಗೆ ಭಗವಂತ ಆ ಎಲ್ಲ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನಗಳ ತಲೆಯನ್ನು ಕತ್ತರಿಸಿದ ಮೇಲೆ, ವ್ಯಂಸಂ ಅಂದ್ರೆ ವಿಗತಾಂಸಂ, ಅವುಗಳ ತಲೆ ಉರುಳಿಸಿದ ಮೇಲೆ ಅವೆಲ್ಲವೂ ಕೂಡ ತಮ್ಮ ತಲೆಯನ್ನು ಕಳೆದುಕೊಂಡು ನೆಲದ ಮೇಲೆ ಕತ್ತರಿಸಲ್ಪಟ್ಟ ಕೊಂಬೆಗಳಂತೆ ನೆಲದ ಮೇಲೆ ಬಿದ್ದಿವೆ. ವೃಕ್ಣಾನಿ, ಅಲ್ಲಿ ವಿವೃಕ್ಣ ಅಂತಿದೆ, ಕತ್ತರಿಸಲ್ಪಟ್ಟ ಕೊಂಬೆಗಳಂತೆ ನೆಲದ ಮೇಲೆ ಬಿದ್ದಿವೆ. ಅದು ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದ್ದಾರೆ. ಮತ್ತು ಅದು ರಘುನಾಥ ತೀರ್ಥರು ಹೇಳಿದ ಅರ್ಥ, ಭಗವಂತ ಆಚಾರ್ಯರು ಹೇಳಿದ ಅರ್ಥ, ಎಲ್ಲ ಅರ್ಥಗಳು ಹೆಚ್ಚು ಕಡಿಮೆ ಆಚಾರ್ಯರು ಋಗ್ಭಾಷ್ಯದಲ್ಲಿ ತಿಳಿಸಿರುವಂತಹ ಅರ್ಥವೇ ಆಗಿದೆ. ಹಾಗಾಗಿ ಮಧುಸೂದನ ಎಂಬ ಶಬ್ದಕ್ಕೆ ಏನು ಅರ್ಥ ಆಯಿತು? ಮಮ್ ಅಂದ್ರೆ ಜ್ಞಾನಂ. ಭಗವಂತರಾಯರ ವ್ಯಾಖ್ಯಾನದಲ್ಲಿ ಹಾಗೆ ಕಾಣಿಸ್ಬರ್ತದೆ. ಮಮ್ ಜ್ಞಾನಂ ಸುಖಂ ವಾ ಧುನೋತಿ. ಆ ಜ್ಞಾನವನ್ನ ಅಥವಾ ಸುಖವನ್ನ ನಮಗೆ ಕೊಡುವಂಥವನು. ಮತ್ತೆ ಮಧುನಿ ಅಂದ್ರೆ ಅಜ್ಞಾನಾದೀನಿ, ವೃತ್ರಾದೀನಿ. ಮಧು ಅಂದ್ರೆ ಅಜ್ಞಾನಾದಿಗಳು, ಅವುಗಳನ್ನ ನಾಶಪಡಿಸುವಂಥವನು. ಆದ್ರಿಂದ ಮಧುಸೂದನ. ಈ ಅಜ್ಞಾನ ಮೊದಲಾದವುಗಳೇನಿದೆಯಲ್ಲ, ಅವು ವಾಸ್ತವಿಕವಾದ ಜ್ಞಾನಕ್ಕೆ ವಿರೋಧಿ. ಆದ್ರಿಂದ ಅಂದ್ರೆ ವಾಸ್ತವಿಕ ಜ್ಞಾನ, ತತ್ವಜ್ಞಾನ. ಅದನ್ನ ಅಲುಗಾಡಿಸುವಂಥದ್ದು, ಅಲುಗಾಡಿಸ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು ಅಜ್ಞಾನ, ಅದು ಮಧು. ಆ ಮಧುವನ್ನ ನಾಶಪಡಿಸಿ ಮತ್ತೆ ಜ್ಞಾನಕ್ಕೇನೆ ಮಹತ್ವದ ಸ್ಥಾನವನ್ನು ಕೊಡುವಂಥವನು ಭಗವಂತ ಅಂತದು ಒಟ್ಟಾರೆ ತಾತ್ಪರ್ಯ. ಮಧುಸೂದನ ಎಂಬ ಶಬ್ದಕ್ಕೆ ಭಗವಂತರಾಯರು ಏನ್ ಅರ್ಥ ಮಾಡಿದ್ದಾರೆ ಅಂತ ಬೃಹತಿ ಮಂತ್ರಕ್ಕೆ ಏನ್ ಅರ್ಥ ಮಾಡಿದ್ದಾರೆ? ವ್ಯಂಸನಾಥ್ ಅಂತಂದ್ರೆ ವಿಸಂವಾದನಾಥ್. ಈ ಅಜ್ಞಾನದ ಹಾವಳಿ ಏನಿದೆ ಅದನ್ನು ತಡೆಗಟ್ಟುವಂಥವನು ಭಗವಂತ. ಅಜ್ಞಾನದ ಕಲ್ಪನೆಗಳು, ಅಜ್ಞಾನದಿಂದ ಪ್ರೇರಿತವಾದ ವಿಚಾರಧಾರೆಗಳಿಗೆ ಯಾವುದೇ ಸಮರ್ಥನೆ ಇಲ್ಲ ಅನ್ನುವುದನ್ನು ತೋರಿಸಿ ಆ ಅಜ್ಞಾನವನ್ನ ನಾಶ ಮಾಡ್ತಾನೆ. ಹೀಗೆ ವೃತ್ರ ಅಂದ್ರೆ ಅಜ್ಞಾನ, ವೃತ್ರ ತರ ಅಂದ್ರೆ ಮಿಥ್ಯಾಜ್ಞಾನ. ವೃತ್ರ ಅಂದ್ರೆ ಕೇವಲ ಅಜ್ಞಾನ, ಜ್ಞಾನದ ಕೊರತೆ. ವೃತ್ರ ತರ ಅಂದ್ರೆ ಅದಕ್ಕಿಂತಲೂ ಹೆಚ್ಚಿನದಾದಂಥ ತಪ್ಪು ತಿಳುವಳಿಕೆ. ಮತ್ತೆ ಅಹಿ ಅಂದ್ರೆ ಸಂಶಯ. ಇವೆಲ್ಲವನ್ನೂ ಕೂಡ ಆ ಭಗವಂತ ನಾಶಪಡಿಸ್ತಾನೆ ಮತ್ತು ಆ ಹೆಸರಿನ ದೈತ್ಯರನ್ನು ನಾಶಪಡಿಸ್ತಾನೆ ಅಂತ ಅರ್ಥ. ಯಸ್ಮಿನ್ ಪುರುಷೇ ಜಾತಾ ವಿದ್ಯಾ ತತ್ ಕುಲಸ್ಯಾಪಿ ಸುಖ ಕಾರಣ ಕುಲಿಷು ಶಬ್ದವಾಚಯ ವಿದ್ಯೆಯ ಶಯ ಚಿನ್ನಾಹ ಶಯತೆ ಅಶೇರತೆ. ಒಬ್ಬ ಸಾಧಕನಾದ ವ್ಯಕ್ತಿಗೆ ವಿದ್ಯಾ ಸಿಕ್ಕರೆ, ಜ್ಞಾನ ಸಿಕ್ಕರೆ, ಇಡೀ ಅವನಿಗೂ ಅವನ ಕುಲಕ್ಕೂ ಸುಖವನ್ನು ಕೊಡುವಂಥದ್ದು ಆ ವಿದ್ಯಾ. ಅವನಿರುವ ಸುತ್ತಲಿನ ಪರಿಸರಕ್ಕೂ ಕೂಡ ಸಂತೋಷವನ್ನು ಕೊಡುವಂಥದ್ದು ಆ ವಿದ್ಯಾ. ವಿದ್ಯೆಯ ಮಹತ್ವ ಅಂಥದ್ದು. ಅದು ಕುಲಿಶ ಅಂದ್ರೆ ವಜ್ರ. ವಜ್ರಾಯುಧದಿಂದ ರಾಕ್ಷಸರು ಹೇಗೆ ನಷ್ಟರಾಗ್ತಾರೋ ಹಾಗೆ ಕುಲಿಶದಿಂದ, ಜ್ಞಾನದಿಂದ, ಶುದ್ಧವಾದ ತತ್ವಜ್ಞಾನದ ಪ್ರಭಾವದಿಂದ ಈ ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯ ಇವೆಲ್ಲವೂ ಕೂಡ ಪರಿಹಾರ ಕಾಣುತ್ತವೆ ಅಂತ ಅದಕ್ಕೆ ತಾತ್ಪರ್ಯ. ಮಧುಸೂದನ ಅನ್ನೋ ಶಬ್ದಕ್ಕೆ ಹೊಂದಾಣಿಕೆ ಆಗುವಂತಹ ಒಂದು ಮಂತ್ರ ಬೇರೆನೇ ಇದೆ ಭಗವಂತರಾಯರ ದೃಷ್ಟಿಯಲ್ಲಿ. ಬಾಧಂ ಋಷೀಶಂ ನಾತಾರೀದಸ್ಯ ಸಮೃತಿಂ ವಧಾನಾಂ ಸಂರುಜಾನಾಹ ಪಿಪಿಷ ಇಂದ್ರ ಶತ್ರು ಅಪಾದಹಸ್ತೋ ಅಪ್ರತನ್ಯತ ಅಂತ ಬೇರೆ ಮಂತ್ರ ಇದೆ. ಆ ಮಂತ್ರ ವ್ಯಾಖ್ಯಾನವನ್ನು ಮುಂದೆ ನೋಡೋಣ. ಇಲ್ಲೀಗ ಯಾವ ವೇದ ಮಂತ್ರವನ್ನು ನಾವು ನೋಡಿದ್ದೀವಿ, ಸದ್ಯ ನೋಡ್ತಕ್ಕಂತಹ ವೇದ ಮಂತ್ರ, ಅದಕ್ಕೆ ಇವರಿಬ್ಬರು ವ್ಯಾಖ್ಯಾನಕಾರರು ಏನು ಅರ್ಥ ಹೇಳಿದ್ರು ಋಗ್ಭಾಷಿಕ ಅನುಸಾರವಾಗಿ ಅನ್ನೋದನ್ನು ನೋಡಿದ್ದೇವೆ. ಮ ಅಂದ್ರೆ ಜ್ಞಾನ. ಆ ಜ್ಞಾನವನ್ನು ನಾಶ ಮಾಡುವಂಥದ್ದು ಮಧು, ಅಜ್ಞಾನ. ಅದನ್ನು ನಾಶ ಮಾಡುವಂಥವನು ಈ ಭಗವಂತ ಅಂತ ಅರ್ಥವನ್ನ ಭಗವಂತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಇನ್ನು ಮುಂದೆ
ಒಟ್ಟಾರೆ ಇವೆಲ್ಲ ಶಬ್ದಗಳಿಗೆ, ಈ ಮಂತ್ರಕ್ಕೆ ಅನ್ವಯಾರ್ಥ ಏನು ಮತ್ತೆ ಭಾವಾರ್ಥ ಏನು ಅಂತ ಅನ್ನೋದನ್ನ ನೋಡೋಣ. ಇಂದ್ರ ಮಾಡಿದ ಕಾರ್ಯಗಳು. ಮೊದಲು ಇಂದ್ರನ ತಗೋಣ. ಮಹತಾ ವಧೇನ. ಇಲ್ಲಿ ವಧ ಅಂದ್ರೆ ಸಾಯಿಸುವ ಕಾರ್ಯ ಅಂತ ಅರ್ಥ ಅಲ್ಲ, ವಧಕ್ಕೆ ಸಾಧನವಾದದ್ದು, ಹತ್ಯೆಗೆ ಕಾರಣವಾದದ್ದು, ರಾಕ್ಷಸರನ್ನ ಅಥವಾ ದುಷ್ಟ ಶಕ್ತಿಗಳನ್ನ ನಾಶಪಡಿಸಲಿಕ್ಕೆ ಕಾರಣವಾದದ್ದು ಅಂತ ಅರ್ಥ ಆ ವಧ ಎಂಬ ಶಬ್ದಕ್ಕೇನೆ. ಅಂತಹ ವಜ್ರೇಣ, ವಜ್ರಾಯುಧದಿಂದ, ರಾಕ್ಷಸರನ್ನು ಕೊಲ್ಲುವುದಾದರೆ ವಜ್ರಾಯುಧ. ಈ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ನಾಶಪಡಿಸುವುದಾದರೆ ಈ ವಜ್ರ ಎಂದರೆ ಜ್ಞಾನನೆ. ಆ ಜ್ಞಾನದಿಂದ ವೃತ್ರಂ ವೃತ್ರತರಂಚ, ಆ ಇಬ್ಬರು ಹೆಸರಿನ ರಾಕ್ಷಸರನ್ನ, ಮತ್ತೆ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಕೂಡ, ಅಜ್ಞಾನ ಮಿಥ್ಯಾಜ್ಞಾನಂ ಚ ಅಜ್ಞಾನಂ ಮಿಥ್ಯಾಜ್ಞಾನಂ ಚ. ವ್ಯಂಸಂ ಅಂದ್ರೆ ಸ್ಕಂದರಹಿತಂ, ಅವುಗಳ ತಲೆಯನ್ನೇ ಕತ್ತರಿಸಿ ಹಾಕಿದ್ದಾನೆ. ಅಜ್ಞಾನ ಮಿಥ್ಯಾಜ್ಞಾನಗಳಿಗೆ ಅಭಿಮಾನಿಗಳಾದಂಥ ಶಕ್ತಿಗಳು ಆ ದೈತ್ಯರು. ಹೀಗೆ ಆ ದೈತ್ಯರ ತಲೆಗಳನ್ನೇ ಕತ್ತರಿಸಿ ಹಾಕಿದ್ದಾನೆ ಈ ಭಗವಂತ. ಮುಂದೆ ಕುಲಿಶೇನ ಅಂದ್ರೆ ಜ್ಞಾನೇನ ಅಂತ ಅರ್ಥ. ಅಹಿಹಿ ಸಂಶಯ. ಅಹಿ ಅಂದ್ರೆ ಅಹಿ ಎಂಬ ದೈತ್ಯನೂ ಹೌದು, ಸಂಶಯ ಅಂತನೂ ಹೌದು. ಹಾಗಾಗಿ ಒಟ್ಟಾರೆ ಇಲ್ಲಿ ನಷ್ಟರಾದವರು ಅಹಿ, ವೃತ್ರ, ವೃತ್ರತರ ಅಂತ 3 ಜನ ದೈತ್ಯರು. ಒಟ್ಟಾರೆ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನ ಅಂತ 3 ಈ ದುರ್ಗುಣಗಳು, ಇವು ನಷ್ಟ ಆಗಿದ್ದು. ವಿವೃಕ್ಕಣ ಅಂತಂದ್ರೆ ವಿವೃಕ್ಣಾಹ, ಚಿನ್ನಾಹ, ಕತ್ತರಿಸಲ್ಪಟ್ಟ ಅಂತ ಅರ್ಥ ಅದಕ್ಕೆ. ಸ್ಕಂಧಾಂಸಿ ಅಂದ್ರೆ ಸ್ಕಂಧಾಹ. ಆಚಾರ್ಯರ ಭಾಷ್ಯದಲ್ಲಿ ಸ್ಕಂಧಾಹ ತರೋಹೋ ಯದ್ವದಥೋ ವಿವೃಕ್ಣಾಹ ಅಂತ ಹೀಗಿದೆ. ಅದರಿಂದ ಸ್ಕಂಧಾಹ, ಸ್ಕಂಧಾಂಸಿ ಅಂತ ವೇದ ಶಬ್ದ. ಅದಕ್ಕೆ ಲೌಕಿಕ ಸಂಸ್ಕೃತದಲ್ಲಿರುವ ಶಬ್ದ ಸ್ಕಂಧಾಹ ಅಂತ ಶಬ್ದ. ಉಪಪ್ರಕ್, ಉಪಪ್ರಕ್ ಅಂತಂದ್ರೆ ಪೃಥಿವ್ಯಾಹ ಉಪರಿ, ಆ ನೆಲದ ಮೇಲೆ ಅವು ಬಿದ್ದು ಬಿಟ್ಟವು ಅಂತ ಹೀಗೆ ಅದರ ಅರ್ಥ. ನೆಲದ ಸರ್ಫೇಸಿನ ಮೇಲೆ ಈ 3 ದೈತ್ಯರು ಸತ್ತು ಬಿದ್ದರು ಅಂತ ಅದರ ತಾತ್ಪರ್ಯ. ಪೃಕ್ ಅಂದ್ರೆ ಸಂಪೃಕ್ತ. ಉಪಪೃಕ್ ಅಂದ್ರೆ ಅದು ಮುಂದೆ ಪೃಥಿವ್ಯಾಹ ಅಂತ ಶಬ್ದ ಇದೆ ಮೂಲ ವೇದ ಮಂತ್ರದಲ್ಲಿ. ಆದರೆ ಮೂಲ ಋಗ್ವೇದದ ಮಂತ್ರದಲ್ಲಿ ಉಪಪೃಕ್ ಪೃಥಿವ್ಯಾಹ ಅಂತ ಶಬ್ದ ಇದ್ರೂ ಕೂಡ ಇಲ್ಲಿ ಪೃಥಿವ್ಯಾಹ ಎಂಬ ಶಬ್ದವನ್ನ ಮುಂದಿನ ಮಂತ್ರಕ್ಕೆ ತಗೊಂಡಿದ್ದಾರೆ, ಈಶ್ವರ ಎಂಬ ಶಬ್ದಕ್ಕೆ. ಆದ್ರಿಂದ ಇಲ್ಲಿ ನಾವು ಉಪಪೃಕ್ ಎಂಬ ಶಬ್ದವನ್ನು ಮಾತ್ರ ಇಟ್ಕೋಬೇಕಾಗ್ತದೆ. ಉಪಪೃಕ್ ಅಂದ್ರೆ ಸಂಪರ್ಕ ಉಳ್ಳದ್ದಾಗಿ. ಯಾವುದ್ರ ಸಂಪರ್ಕ ಉಳ್ಳದ್ದಾಗಿ ಅಂದ್ರೆ ನಾವು ಅದನ್ನ ತಿಳಿದುಕೊಳ್ಬೇಕಾದ್ದು ನೆಲದ ಸಂಪರ್ಕ ಉಳ್ಳದ್ದಾಗಿ. ಹೊರಗೆ ಸಂಪರ್ಕ ಉಳ್ಳದ್ದಾಗುವುದಂದ್ರೆ ಹೊರಗೆ ಬೀಳುವುದು, ಏಳದಂತೆ ಬೀಳುವುದು. ಅದಕ್ಕಾಗಿ ಉಪಪೃಕ್ ಅಂದ್ರೆ ಪೃಥ್ವಿ ಸಂಪೃಕ್ತ ಅಂತ ಹೀಗರ್ಥ. ಶಯತ ಅಂದ್ರೆ ಮಲಗಿದ್ದಾರೆ, ಇಷ್ಟರ್ಥ ಕೊಟ್ಟಾರೆ. ಇಲ್ಲಿ ಆ ಒಟ್ಟಾರೆ ಮಂತ್ರ ಏನನ್ನು ಹೇಳ್ತದೆ? ಕೆಲವು ವ್ಯಾಖ್ಯಾನಗಳ ಪ್ರಕಾರ ವೃತ್ರಾಸುರ ಅಂತ ಒಬ್ಬನೇ ಇದ್ದಾನೆ. ಆದ್ರಿಂದ ವೃತ್ರತರ ಅನ್ನುವುದು ಆ ವೃತ್ರಾಸುರನಿಗೆ ವಿಶೇಷಣ ಅಂತ ಮಾಡಿದ್ದಾರೆ. ಆದರೆ ವಾಸ್ತವಿಕ ಸಂಗತಿ ಏನು? ವೃತ್ರ ಅನ್ನುವ ಒಬ್ಬನೇ ದೈತ್ಯನಿಗೆ ವೃತ್ರತರ ಅನ್ನುವುದೊಂದು ವಿಶೇಷಣ ಅಲ್ಲ. ವೃತ್ರತರ ಅಂತ 2 ರಾಕ್ಷಸರಿದ್ದಾರೆ. ಅಹಿ ಅಂತ ಮತ್ತೊಬ್ಬ ರಾಕ್ಷಸನಿದ್ದಾನೆ. ಇವರೆಲ್ಲರನ್ನೂ ಕೂಡ ನಾವು ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನ ಈ 3 ಕೂಡ ಅಲ್ಲಿ ಸಾಂಕೇತಿಕವಾಗಿ ತಿಳಿದುಕೊಂಡಂತಾಯಿತು. ಈ 3 ರಾಕ್ಷಸರು ಸತ್ತು ಬಿದ್ದಾಗ ಅವರು ಯಾವುದಕ್ಕೆ ಅಭಿಮಾನಿಗಳಾಗಿದ್ದಾರೋ, ಯಾವುದನ್ನು ಸಂಕೇತಿಸ್ತಾರೋ ಅಂತಹ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನ ಇವೆಲ್ಲವೂ ಕೂಡ ಬಿದ್ದು ಹೋದವು ಅಂತ ಅದರ ತಾತ್ಪರ್ಯ. ವೃತ್ರಾಸುರ ಅಂತ ಒಬ್ಬ ಇದ್ದ ಹಿಂದೆ. ಅವನು ತನ್ನ ತಾಯಿ ಧನುವಿನ ಜೊತೆಗೆ ನದಿಯ ನೀರಿನ ಉಗಮ ಸ್ಥಾನದಲ್ಲಿ ಮಲಗಿಬಿಟ್ಟಿದ್ದ. ನದಿ ನೀರೇ ಹರಿಯದಂತೆ ತಡೆಗಟ್ಟಬೇಕು ಅಂತ. ಆಗ ಅವನ ಪ್ರಯತ್ನ ಪೂರ್ಣ ಸಫಲ ಆಗಲಿಲ್ಲ.
ಆವಾಗ ಆತನ ಮಗ ಅಹಿ ಅಂತ ಒಬ್ಬ ದಾನವ, ಅವನು ಕೂಡ ಆ ವೃತ್ರಾಸುರನ ಕಾಲ್ಬುಡದಲ್ಲಿ ಮಲಗಿ ಆ ನದಿ ನೀರನ್ನ ತಡೆಗಟ್ಟುವ ಪ್ರಯತ್ನ ಮಾಡಿದ್ದ. ಇಂದ್ರ ಆ ವೃತ್ರನನ್ನು ಮತ್ತು ಅಹಿಯನ್ನು ಇಬ್ಬರನ್ನೂ ಕೂಡ ಕೊಂದು ಹಾಕಿದ. ಆಗ ನೀರು ಮುಂದೆ ಹರಿಯಲಿಕ್ಕೆ ಅನುಕೂಲ ಆಯಿತು. ಅದರ ಆಧ್ಯಾತ್ಮಿಕ ಅರ್ಥ, ನೀರು ಅಂದ್ರೆ ವೇದ, ವೇದ ಮತ್ತು ಕರ್ಮಗಳು, ಅವೆಲ್ಲವೂ ಕೂಡ ಹರಿಯಲಿಕ್ಕೆ ಈ ಮಿಥ್ಯಾಜ್ಞಾನ, ಅಜ್ಞಾನ ಮತ್ತು ಸಂಶಯ ಇವೆಲ್ಲವೂ ಕೂಡ ಪ್ರತಿಬಂಧಕಗಳಾಗಿದ್ದವು ಅಂತ ಅರ್ಥ. ಅದನ್ನೆಲ್ಲವನ್ನೂ ಕೂಡ ಭಗವಂತ ನಾಶಪಡಿಸಿದ ಅಂತ ಅರ್ಥ. ವೃತ್ರ ಅಂದ್ರೆ ಅಜ್ಞಾನ, ಅಜ್ಞಾನದಿಂದ ಉಂಟಾಗುವಂತಹ, ಅಜ್ಞಾನ ಅಂದ್ರೆ ತಿಳುವಳಿಕೆಯ ಕೊರತೆ, ಅದರಿಂದ ಉಂಟಾಗುವಂತಹ ಸಂಶಯ ಏನಿದೆಯಲ್ಲ, ಆ ಸಂಶಯವೇ ಅಹಿ. ವೃತ್ರ ತಂದೆ, ಅವನ ಮಗ ಅಹಿ. ಜ್ಞಾನದ ಕೊರತೆಯಿಂದ ಆಗುವುದೇ ಸಂಶಯ ಅಂತ ಅಲ್ಲಿಯ ತಾತ್ಪರ್ಯ. ಇದನ್ನ ಹಿಂದೆ ಹೇಳಿದ್ದೆ, ವೃತ್ರ ಅನ್ನುವ ಹೆಸರಿನ ಇಬ್ಬರಿದ್ದಾರೆ ಅಂತ. ತ್ವಷ್ಟೃ ಎಂಬ ಪ್ರಜಾಪತಿಯಿಂದ ಜನಿಸಿದ ಒಬ್ಬ ವೃತ್ರ ಇದ್ದಾನೆ, ಅವನು ಭಗವಂತನ ಭಕ್ತ. ಅವನಿಗೂ ಇಂದ್ರನಿಗೂ ಯುದ್ಧವಾಗಿತ್ತು, ಇಂದ್ರ ಆತನನ್ನ ಕೊಲ್ಲಬೇಕಾಯಿತು. ಹಾಗೇನೆ ವೃತ್ರ ಅಂತ ಧನು ಎಂಬ ಒಬ್ಬ ಸ್ತ್ರೀಯ ಮಗನಾಗಿ ಕಶ್ಯಪನಿಂದ ಹುಟ್ಟಿದ್ದ, ಅವನು ಪಾಪಿಷ್ಠ. ಅವನ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಈಗ ಆ ಧನು ಮತ್ತೆ ವೃತ್ರ ಇವರಿಬ್ಬರು ಸೇರಿ ನೀರನ್ನು ತಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಅವರ ಮಗನೇ ಅಹಿ ಅಂತ. ಕೊಡಲಿ ಮುಂತಾದ ಆಯುಧಗಳ ಪೆಟ್ಟಿಗೆ ನೆಲದ ಮೇಲೆ ಮರದ ಕೊಂಬೆಗಳು ಬೀಳುವಂತೆ ಈ ಮೂವರು ದೈತ್ಯರು ಮತ್ತೆ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನ ಇವೆಲ್ಲವೂ ಕೂಡ ಬಿದ್ದು ಹೋಗುವಂತೆ ಆಯಿತು ಭಗವಂತನ ಒಂದು ಪ್ರಹಾರದಿಂದ ಅಂತ ಅದರ ಅರ್ಥ. ಮಧು ಶಬ್ದಕ್ಕೆ ಏನರ್ಥ? ಮಧುಸೂದನ ಶಬ್ದಕ್ಕೆ ಏನರ್ಥ? ಮ ಅಂದ್ರೆ ಜ್ಞಾನ, ಅದನ್ನ ಧುನೋತಿ ಕಂಪಯತಿ, ಜ್ಞಾನವನ್ನು ಅಲುಗಾಡಿಸುವಂಥದ್ದು ಮಧು. ಸಂಶಯ, ಅಜ್ಞಾನ ಮತ್ತು ಮಿಥ್ಯಾಜ್ಞಾನಗಳು ಅವುಗಳನ್ನೂ ಕೂಡ ನಾಶಪಡಿಸಿ ಜ್ಞಾನಕ್ಕೆ ಸ್ಥೈರ್ಯವನ್ನು ಕೊಡುವಂಥವನು ಮಧುಸೂದನ. ಅದೇ ಅರ್ಥವನ್ನೇ ಇಡೀ ಬೃಹತಿ ಮಂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಮೂವರನ್ನೂ ಕೂಡ, ಮಧುಗಳು ಅಂದ್ರೆ ಈ ಮೂವರು, ಅಹಿ, ವೃತ್ರ, ವೃತ್ರತರ, ಈ ಮೂವರನ್ನು ನಾಶಪಡಿಸಿದವನು. ಇಷ್ಟರ್ಥ ಆ ಬೃಹತಿ ಮಂತ್ರದಿಂದ ನಮಗೆ ತಿಳಿದು ಬರ್ತದೆ. ಕುಲಿ ಅಂದ್ರೆ ಜ್ಞಾನಿ, ಆ ಜ್ಞಾನಿಗಳ ಕುಲದಲ್ಲಿ ಹುಟ್ಟಿದವನೇ ಸಾಧಕ. ಅವನಿಗೆ ಶ ಅಂದ್ರೆ ಸುಖ, ಸುಖಕ್ಕೆ ಕಾರಣವಾದದ್ದು ಜ್ಞಾನ. ಜ್ಞಾನದ ಬಂದ್ರೆ ಅವನಿಗೆ ಸುಖ ಆಗ್ತದೆ ಹೊರತು ಬೇರೆ ಯಾವುದರಿಂದಲೂ ಆತ ಸುಖ ಪಡೆಯುವವನಲ್ಲ ಅಂತ ಈಗ ಅರ್ಥ. ಒಟ್ಟಾರೆ ಭಾವಾರ್ಥ ಏನು? ಭಗವಂತ ಈ ಅಜ್ಞಾನಾದಿಗಳನ್ನ ನಾಶ ಮಾಡುವಂತಹ ದೊಡ್ಡ ಆಯುಧ ಅಂದ್ರೆ ಜ್ಞಾನ. ಆ ಆಯುಧವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ಜ್ಞಾನ ಮುದ್ರೆಯನ್ನ. ಅವುಗಳ ಮೂಲಕ ಅಜ್ಞಾನ, ಮಿಥ್ಯಾಜ್ಞಾನಗಳ ತಲೆಯನ್ನು ಕತ್ತರಿಸಿ ಕೊಂದು ಹಾಕಿದ. ಮತ್ತೆ ಅಹಿಯನ್ನು ಕೂಡ ಕೊಂದು ಹಾಕಿದ್ದ. ಹೀಗೆ ಒಟ್ಟಾರೆ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನಗಳು ಪರಮಾತ್ಮನ ಜ್ಞಾನವೆಂಬ ಆಯುಧದಿಂದ ನಷ್ಟವಾಗಿ ಕತ್ತರಿಸಲ್ಪಟ್ಟಂತಹ ಮರದ ಕೊಂಬೆಗಳಂತೆ ನೆಲದ ಮೇಲೆ ಬಿದ್ದವು ಅಂತ ಹೀಗರ್ಥ. ಇದು ಆ ಇಡೀ ಮಂತ್ರದ ಭಾವಾರ್ಥ. ಮಧುಸೂದನ ಎಂಬ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಏನು ಹೇಳ್ತಾರೆ? ಈ ಪೃಥ್ವಿ, ಅಪು, ತೇಜಸ್ಸು, ವಾಯು ಇತ್ಯಾದಿ ಪಂಚತತ್ವಗಳೇನಿವೆ, ಪಂಚಮಹಾಭೂತಗಳು, ಇವೆಲ್ಲ ನಮಗೆ ಲೌಕಿಕ ಸುಖವನ್ನು ಒದಗಿಸುವಂಥವು. ಈ ಪಂಚಮಹಾಭೂತಗಳಿಂದ ಹುಟ್ಟಿದಂತಹ ದೇಹದಲ್ಲಿ ನಾವು ಬಂದಿಗಳಾಗಿರುವಷ್ಟು ಕಾಲವು ನಮಗೆ ದೊರೆಯುವಂಥದ್ದು ಲೌಕಿಕ ಸುಖನೇ ಹೊರತು ಎಂದೋ ಅಲೌಕಿಕವಾದಂತಹ ಸುಖ ಸಿಗೋದಿಲ್ಲ. ಈ ಲೌಕಿಕವಾದ ಸುಖದ ಜೊತೆಗೆ ದುಃಖವೂ ಸಮ್ಮಿಶ್ರ ಆಗಿರ್ತದೆ. ಅದಕ್ಕಾಗಿ ಈ ಲೌಕಿಕವಾದ ಸುಖಕ್ಕೆ ಸಾಧನವಾದ ಪಂಚಮಹಾಭೂತಗಳನ್ನ ಮತ್ತು ಆ ಪಂಚಮಹಾಭೂತಗಳಿಂದ ಹುಟ್ಟಿದಂತಹ ದೇಹವನ್ನ ಆತ ನಮಗೆ ಇಲ್ಲದಂತೆ ಮಾಡಬೇಕಾಗಿದೆ ಭಗವಂತ. ಅದಕ್ಕಾಗಿ ಅವನನ್ನು ಮಧುಸೂದನ ಅಂತ ಹೇಳ್ತಾರೆ. ಸರ್ವತತ್ವ ಲಯತ್ವಾಚ್ಯ ಮಧುಹ ಮಧುಸೂದನ ಅಂತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಆ ಶ್ಲೋಕ ಕೇಳಿ ಬರ್ತದೆ.
ಸರ್ವತತ್ವ ಲಯತ್ವಾಚ್ಯ ಅಂತ, ಎಲ್ಲಾ ತತ್ವಗಳನ್ನು ನಾಶ ಮಾಡುವವನಂತ. ಕೆಲವು ಕಡೆ ಪಾಠಾಂತರ ಮಹಾಭಾರತದಲ್ಲಿ ಸರ್ವತತ್ವ ಮಯತ್ವಾಚ್ಯ ಅಂತಿದ್ರೆ ಅದು ತಪ್ಪು. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಎಂಬ 5 ತತ್ವಗಳನ್ನು ನಾಶ ಪಡುವವನು. ತತ್ವಗಳನ್ನು ಪಡಿಸುವುದು ಅಂದ್ರೆ ಆ 5 ತತ್ವಗಳಿಂದ ಹುಟ್ಟಿದ ಭೌತಿಕ ದೇಹವನ್ನು ನಾಶಪಡಿಸ್ತಾನೆ. ಹಾಗಾದಾಗ ಆ ಲೌಕಿಕ ದೇಹದಿಂದ ದೊರೆಯುವ ಲೌಕಿಕ ಸುಖವೂ ಇಲ್ಲದಂತಾಗ್ತದೆ ಅಂತ ಒಟ್ಟಾರೆ ಅರ್ಥ. ಮಧು ಎಂಬ ದೈತ್ಯನನ್ನು ಕೊಂದವನು ಅಂತ ಅರ್ಥ ಅಂತೂ ಪ್ರಸಿದ್ಧವಾಗಿಯೇ ಇದೆ. ಸೂದರು ಅಂದ್ರೆ ಸುಷ್ಟು ಅಂದ್ರೆ ಅಂದ್ರೆ ಸುಷ್ಟು ಅಂತಹ, ಉದಾ ಅಂದ್ರೆ ಕರ್ಮ ಅಥವಾ ಜ್ಞಾನ, ಇದೆಲ್ಲ ಇದು ಕರ್ಮ ನಿರ್ಣಯದಲ್ಲಿ ಆಚಾರ್ಯ ಹೇಳಿರುವ ಅರ್ಥ. ಅಂತ ಸೂದರೇ ಸಜ್ಜೀವರು. ಅವರಿಗೆ ಯಾವತ್ತೂ ಸುಖದಾಯಕನಾದವನು, ಅವರ ಜ್ಞಾನ ಕರ್ಮಗಳನ್ನು ಗಮನಿಸಿ ಅವರಿಗೆ ಸುಖವನ್ನು ಕೊಡುವಂಥವನು ಈ ಭಗವಂತ ಅಂತ ಅದರ ತಾತ್ಪರ್ಯ. ಮಧು ಸೂದಾನ್ ನಯತಿ ಇತಿ ಮಧುಸೂದನ, ಆ ಸುಖವನ್ನ ಈ ಸಜ್ಜೀವರಿಗೆ ಕೊಡ್ತಾನೆ. ಮಧುನಾಮ ಸುಖಂ ವಿದ್ಯಾತ್ ಅಂತ ಶಬ್ದ ನಿರ್ಣಯ ಒಂದನ್ನು ಉದ್ಧರಿಸ್ತಾರೆ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ. ಮಧು ಅಂದ್ರೆ ಸುಖ ಅಂತಾನೆ ಅರ್ಥ ಇದೆ. ಆ ಸುಖವನ್ನು ನಾಶಪಡಿಸ್ತಾನೆ ಅಂತಂದ್ರೆ, ನಾವು ಯಾವುದೇ ಸಾಧಕರು ಕೂಡ ನಮ್ಮ ಯೋಗ್ಯತೆಗೆ ಮೀರಿದಂತಹ ಸಾಧನೆಯನ್ನು ಮಾಡುವುದು ಸಾಧ್ಯ ಇಲ್ಲ. ಮತ್ತೆ ಆ ಸಾಧನೆ ಮಾಡಿದ ಪ್ರಯುಕ್ತವಾಗಿ ಅಂತಹ ಮಹಾ ಸುಖವನ್ನು ಪಡೆಯುವುದು ಸಾಧ್ಯ ಇಲ್ಲ. ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟೇ ಸುಖ, ಅಷ್ಟೇ ಸಾಧನೆ. ಆ ಸುಖಕ್ಕೆ ಅನುಸಾರವಾಗಿಯೇ ಸಾಧನೆಗೆ ಅನುಸಾರವಾಗಿಯೇ ಸುಖ. ಅದನ್ನು ಮಧುಸೂದನ ಎಂಬ ಶಬ್ದದಿಂದ ಹೇಳ್ತಾರೆ. ನಮ್ಮ ಯೋಗ್ಯತೆಗಷ್ಟೇ ಸಾಧನೆ ಮಾಡಿಸಿ ಅದರಂತೆಯೇ ಸುಖ ಕೊಡುವವನು ಈ ಭಗವಂತ, ಹೆಚ್ಚಿನ ಸುಖವನ್ನು ಇಲ್ಲದಂತೆ ಮಾಡುವವನು ಅಂತ ಅದರ ಅರ್ಥ. ಲಕ್ಷಾಲಂಕಾರದಲ್ಲಿ ಮಧುಸೂದನ ಎಂಬ ಶಬ್ದಕ್ಕೆ ವಿವರಣೆ ಬಂದಿಲ್ಲ. ಮುಂದೆ ಶಾಂಕರ ಭಾಷ್ಯ ಇತ್ಯಾದಿ ಕಡೆ ಏನು ಉಲ್ಲೇಖ ಮಾಡಿದ್ದಾರೆ. ಶಾಂಕರ ಭಾಷ್ಯದಲ್ಲಿ ಭೀಷ್ಮ ಪರ್ವದ ಶ್ಲೋಕವೊಂದನ್ನು ಉದ್ಧರಿಸ್ತಾರೆ. ಅಲ್ಲಿ ನಮಗೆ ಕಾಣಿಸುವಂತ ಶಬ್ದ, ಒಂದು ವಾಕ್ಯ, ಕರ್ಣಸ್ರೋತೋದ್ಭವಂ ಚಾಪಿ ಮಧುಂ ನಾಮ ಮಹಾಸುರಂ ಬ್ರಹ್ಮಣೋಪಚಿತಂ ಕುರುವನ್ ಜಘಾನ ಪುರುಷೋತ್ತಮ. ಭಗವಂತನ ಕರ್ಣದ ಮಲದಿಂದ ಹುಟ್ಟಿದವನು ಈ ಮಧು ಎಂಬ ದೈತ್ಯ. ಚತುರ್ಮುಖ ಬ್ರಹ್ಮನಿಗೆ ತೊಂದರೆ ಕೊಟ್ಟವನು. ಅಂಥ ಆ ದೈತ್ಯನನ್ನ ನಾಶಪಡಿಸಿದವನೇ ಈ ಭಗವಂತ. ತಸ್ಯ ತಾತ ವಧಾದೇವ ದೇವದಾನವ ಮಾನವಾಹ ಮಧುಸೂದನ ಇತ್ಯಾಹು ಋಷಯಶ್ಚ ಜನಾರ್ದನಂ. ಎಲ್ಲರೂ ಕೂಡ ಮಧುಸೂದನ ಅಂತ ಈ ಭಗವಂತನನ್ನ ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಮಧು ಎಂಬ ದೈತ್ಯನನ್ನು ಕೊಂದವನು ಮತ್ತೆ ಇಂದ್ರಿಯಗಳನ್ನ ತನ್ನಲ್ಲಿ ಉಪಸಂಹಾರ ಮಾಡಿಕೊಳ್ಳುವವನು ಅನ್ನುವ ಮಾತನ್ನ ಹೇಳ್ತಾರೆ. ಸರ್ವತತ್ವಮಯತ್ವಾಚ್ಯ ಮಧುಹಾ ಮಧುಸೂದನ ಮಧುರಿಂದ್ರಿಯ ನಾಮಾಸೋ ತಥೋ ಮಧುರ್ನಿಷೂದನ. ಇದು ಹರಿವಂಶದಲ್ಲಿ ಬಂದಿರುವಂತಹ ಒಂದು ಶ್ಲೋಕ ಇದೆ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸರ್ವತತ್ವ ಲಯತ್ವಾಚ್ಯ ಅಂತಿದೆ. ಅದು ಕೆಲವು ಕಡೆ ತಪ್ಪಾಗಿ ಮುದ್ರಿತ ಆಗಿದೆ ಅಂತ ಹೇಳಿದೆ ನಾನು. ಸರ್ವತತ್ವ ಮಯತ್ವಾಚ್ಯ ಅಂತ ಪಾಠ ಸರಿಯಲ್ಲ ಅಂತ ಹೇಳಿದೆ, ಈಗಾಗಲೇ ಹೇಳಿದೆ, ಈ ಹಿಂದೆನೂ ಹೇಳಿದ್ದೆ ಅದನ್ನ. ಇಲ್ಲಿ ಒಂದ್ ಕಡೆ ಸರ್ವತತ್ವ ಮಯತ್ವಾಚ್ಯ ಅಂತಾನೆ ಮತ್ತೆ ಆ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಪರಾಶರ ಭಟ್ಟರ ಅಭಿಪ್ರಾಯವೂ ಹಾಗಿರ್ಲಿಕ್ಕಿಲ್ಲ. ಅಥವಾ ಸರ್ವತತ್ವ ಅಂತಂದ್ರೆ ಇಂದ್ರಿಯ ತತ್ವಗಳು ಅವೆಲ್ಲವನ್ನು ತನ್ನಲ್ಲಿ ಉಪಸಂಹಾರ ಮಾಡಿಕೊಳ್ಳುವವನು. ಮಧು ಅಂದ್ರೆ ಇಂದ್ರಿಯಗಳು, ಆ ಇಂದ್ರಿಯಗಳನ್ನು ತನ್ನಲ್ಲಿ ಉಪಸಂಹಾರ ಮಾಡಿಕೊಳ್ಳುವವನು ಅನ್ನುವ ಅರ್ಥ ಅವರಿಗೆ ಅಭಿಪ್ರೇತ ಆಗಿದ್ರು ಇದ್ದಿರಬಹುದು. ಏನಾದರೂ ಮಯ ಎಂಬ ಪಾಠಕ್ಕಿಂತ ಲಯ ಅನ್ನುವ ಪಾಠವೇ ಹೆಚ್ಚು ಯೋಗ್ಯ. ಮಧ್ವಾಖ್ಯಂ ಅಸುರಂ ಹಂತಿ ಸೂರ್ಯನಾಂ ಕರ್ಣಂ ಚವ. ಮಧು ಎಂಬ ದೈತ್ಯನನ್ನು ಕೊಲ್ತಾನೆ. ಸೂರಿಗಳು ಅಂದ್ರೆ ಜ್ಞಾನಿಗಳು, ಅಂದ್ರೆ ಮುಕ್ತಿಗೆ ಹೋಗುವಂಥವ್ರು, ಅವರೆಲ್ಲ ಕರ್ಣಗಳನ್ನ ಇಂದ್ರಿಯಗಳನ್ನ ತನ್ನಲ್ಲಿ ಉಪಸಂಹಾರ ಮಾಡ್ಕೊಳ್ತಾನೆ. ಉಪಸಂಹರತಿ ಸ್ವಸ್ಮಿನ್, ಉಪಸಂಹಾರ ಮಾಡಿಕೊಳ್ಳುವುದು ಅಂದ್ರೆ ಲಯ ಅಂತ ಹೇಳುವುದೇ ಒಳ್ಳೆಯದು. ಸ್ವಸ್ಮಿನ್ ಮಧುಸೂದನ ಇಷ್ಯತೆ. ಮುಂದೆ ಸತ್ಯಸಂಧರ ವ್ಯಾಖ್ಯಾನ, ಅದಕ್ಕನುಸಾರವಾಗಿ ಸಜ್ಜೀವರನ್ನ ಆನಂದದ ಕಡೆಗೆ ಒಯ್ಯುವವನು, ಮಧು ಎಂಬ ದೈತ್ಯನನ್ನ ಕೊಂದು ಹಾಕಿದವನು.
ಮಧ್ವಿತ್ಯಾನಂದ ಉದ್ದಿಷ್ಟ ಈ ಎಲ್ಲ ಛಾಂದೋಗ್ಯ ಭಾಷೆಯ ಮಾತನ್ನು ಕೂಡ ಸತ್ಯಸಂಧ ಸ್ವಾಮಿಗಳು ಉದ್ಧರಿಸಿದ್ದಾರೆ. ಸೂದರು ಅಂದ್ರೆ ಶ್ರೇಷ್ಠವಾದ ಜ್ಞಾನ ಕರ್ಮಗಳನ್ನು ಮಾಡುವಂತಹ ಸಾಧಕರು ಅಂತ ಅರ್ಥ. ಅದು ಕರ್ಮ ನಿರ್ಣಯದಲ್ಲಿ ಏನಿದೆ ಅದನ್ನು ಕೂಡ ಸತ್ಯಸಂಧ ಸ್ವಾಮಿಗಳು ಉದ್ಧರಿಸಿದ್ದಾರೆ. ಉದಾಹ ಜೀವಸಂಘಾ ಸ್ಯುರಿತಿ ತೈತ್ತರೀಯ ಭಾಷ್ಯೋಕ್ತೇ ಉದಾಹ ಜೀವಾ ಶೋಭನಾಶ್ಚತೆ ಉದಾಶ್ಚ ಸೂದಾಹ. ಶ್ರೇಷ್ಠವಾದ ಜ್ಞಾನ ಕರ್ಮಗಳನ್ನು ಮಾಡುವವರೇ ಸೂದರು. ಮಧುಂ ಸೂದಯತಿ ಮಧುಂ ಸೂದಯನ್ ನಯತಿ, ಅಂಥವರಿಗೆ ಸುಖವನ್ನು ಕೊಡುವಂಥವನು ಅವರ ಜ್ಞಾನ ಕರ್ಮಗಳನ್ನು ಗಮನಿಸಿ. ಇವಿಷ್ಟು ಅರ್ಥಗಳನ್ನ ಹೇಳ್ತಾರೆ. ಹೀಗೆ ಮಧುಸೂದನ ಎಂಬ ಶಬ್ದದ ವ್ಯಾಖ್ಯಾನ ಇಲ್ಲಿಗೆ ಸಮಾಪ್ತಿಯನ್ನು ಕಾಣ್ತಾ ಇದೆ. ನಮ್ಮೆಲ್ಲರ ಕಡೆಯಿಂದ ನಾನಾ ರೀತಿಯಾದ ಸಾಧನೆಗಳನ್ನು ಮಾಡಿಸುವಂಥವನು, ಜ್ಞಾನ ಕರ್ಮಗಳನ್ನು ಮಾಡಿಸಿ ಕೊನೆಗೆ ನಮಗೆ ಮುಕ್ತಿಯಲ್ಲಿ ಸುಖವನ್ನು ಕೊಡುವಂಥವನು ಅಂತನೂ ಅರ್ಥ ಆಗ್ತದೆ. ಮಧುಸೂದನ ಅಂದ್ರೆ ನಾಶ ಮಾಡುವವನು ಮಾತ್ರ ಅಲ್ಲ, ಸೂದ ಕ್ಷರಣೆ ಆನಂದವನ್ನು ಸುರಿಸುವವನು, ಲೌಕಿಕ ಸುಖವನ್ನು ನಾಶಪಡಿಸಿ ಅಲೌಕಿಕವಾದ ಸುಖವನ್ನು ನಮಗೆ ಸುರಿಸುವಂಥವನು, ಅದಕ್ಕೆ ಬೇಕಾದಂತಹ ಜ್ಞಾನ ಕರ್ಮಗಳನ್ನು ನಮ್ಮಿಂದ ಮಾಡಿಸುವವನು. ಇಷ್ಟೆಲ್ಲ ಅರ್ಥಗಳು ಆ ಮಧುಸೂದನ ಎಂಬ ಶಬ್ದದಿಂದ ನಮಗೆ ದೊರೆಯುತ್ತವೆ. ಹೀಗೆ ಸಾಧನೆಯ ಅನೇಕ ಹಂತಗಳನ್ನು ತೋರಿಸುವಂತಹ ಒಂದು ಶಬ್ದ ಅದು ಮಧುಸೂದನ ಅನ್ನುವಂಥ ಶಬ್ದ. ಅದರ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.